ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವೆಲ್ಲ ಫ್ಯಾಮಿಲಿ ಸೇರಿಕೊಂಡು ನಮ್ಮ ಮನೆ ದೇವ್ರಿಗೆ ಹೋಗ್ತಿದ್ದೀವಿ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಕಾರ್ ತೊಗೊಂಡ್ಮೇಲೆ ಮನೆ ದೇವ್ರಿಗೆ ಹೋಗಬೇಕಿತ್ತು. ಹಾಗಾಗಿ ನಾನು, ನನ್ನ ವೈಫು, ನಮ್ಮಮ್ಮ, ನಮ್ಮ ಚಿಕ್ಕಮ್ಮ, ನನ್ನ ತಮ್ಮ, ನನ್ನ ಮಕ್ಕಳು ಎಲ್ಲ ಸೇರಿಬಿಟ್ಟು ಮನೆ ದೇವ್ರಿಗೆ ಹೋಗಿದ್ವಿ. ಮನೆ ದೇವ್ರು ಯಾವುದಪ್ಪ ಅಂತ ಹೇಳಿದರೆ ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿ, ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಫ್ರೆಂಡ್ಸ್. ಹೊರಗಡೆನೂ ಪೂಜೆ ಮಾಡ್ತಿದ್ರು, ಅದೊಂದು ಬೈಟ್ಸು. ಹಾಗೆ ನಮ್ಮ ಪೂಜೆನೂ ಆಯಿತು. ಪೂಜೆ ಮುಗಿಸ್ಕೊಂಡು ಹೊರ ಬರ್ತಿದ್ದೆ. ಅದಾಗಲೇ ನೋಡಿದ್ದು ನೀವು ಹೊರಗಡೆ ಗೋಪುರ, ಇದು ಗರ್ಭಗುಡಿ. ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ಹಾಗಾಗಿ ವಿಡಿಯೋ ಮಾಡಲಿಲ್ಲ ನಾನು. ಇಲ್ಲಿ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಹಿಂದ್ಗಡೆ ಇನ್ನೊಂದು ವಿಶೇಷ ಇದೆ. ಈ ಗರ್ಭಗುಡಿ ಹಿಂದೋದ್ರೆ ಹಿಂದ್ಗಡೆ ನಿಮಗೆ ರುದ್ರಾಭಿಷೇಕ ಮಾಡೋದಕ್ಕೆ ಮತ್ತು ಇನ್ನೊಂದು ಸ್ಪೆಷಲ್ ಪ್ಲೇಸ್ ಇದೆ. ಸ್ಪೆಷಲ್ ಪ್ಲೇಸ್ ಏನಪ್ಪ ಅಂತ ಹೇಳಿದರೆ, ಇಲ್ಲಿ ಒಂದು ತೂಗು ಮಂಚ ಇದೆ. ತೂಗು ಮಂಚದಲ್ಲಿ ಈಶ್ವರನ ಲಿಂಗು ಇದೆ. ಆ್ಯಕ್ಚುಲಿ ಫ್ರೆಂಡ್ಸ್, ಇದು ಏನಕ್ಕೆ ಫೇಮಸ್ ಅಂತ ಹೇಳಿದರೆ, ಯಾರಿಗೆ ಮಕ್ಕಳಾಗಿರಲ್ಲ ಅವರು ಇಲ್ಲಿ ಬಂದು ಪೂಜೆ ಮಾಡಿಬಿಟ್ಟು ಆ ತೂಗು ಮಂಚ ಏನಿದೆಯಲ್ಲ, ತೂಗು ಮಂಚನ ತೂಗ್ಬಿಟ್ಟು ಹೋದರೆ ಅವರಿಗೆ ಮಕ್ಕಳಾಗುತ್ತೆ ಅನ್ನೋದು ಪುರಾತನ ಕಾಲದಿಂದನೂ ಇದೆ. ಆ ನಂಬಿಕೆ ಆಗಿದೆ, ತುಂಬ ಜನಕ್ಕೆ ಫಲಿಸಿದೆ. ಜೊತೆಗೆ ರುದ್ರಾಭಿಷೇಕ ಆಗ್ತಿತ್ತು. ಪೂಜೆ ಮಾತ್ರ ಸೂಪರಾಗಿ ಆಗ್ತಿತ್ತು ಫ್ರೆಂಡ್ಸ್. ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಹೊರಗಡೆ ಹೊರಟ್ವಿ. ಹೊರಗಡೆ ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಪೂಜಾರಿ ಅವರು ಬಂದಿದ್ದರು. ಪೂಜೆನೂ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಪೂಜೆ ಸ್ಟಾರ್ಟ್ ಮಾಡಿದರು. ಸೊ ಕಾರಿಗೆ ಪೂಜೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಕ್ಚುಲಿ ನನಗಿಂತ, ನನ್ನ ತಮ್ಮನಿಗಿಂತ ನನ್ನ ಮಗನೇ ತುಂಬ ಜೋಶಲ್ಲಿದ್ದ. ಎಲ್ಲ ಅವನೇ ಮಾಡ್ತಿದ್ದ. ನನ್ನ ವೈಫ್ ವಿಡಿಯೋ ಮಾಡ್ತಿದ್ರಿಂದ ಒಂದು ಸೆಲ್ಫಿ ವಿಡಿಯೋ ಬೇಕು ಅಂತ ವಿಡಿಯೋ ಮಾಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ಫ್ರೆಂಡ್ಸ್, ಇಲ್ಲೇನು ಗೋಪುರ ನೋಡಿದ್ರಲ್ಲ, ಇದನ್ನು ಒಳಮಠ ಅಂತ ಹೇಳ್ತಾರೆ. ಇಲ್ಲಿ 4 ಪ್ಲೇಸ್ ಇದೆ, ಅಂದರೆ 4 ಕಡೆ ಪೂಜೆ ಮಾಡಿಸ್ಬೇಕು. ಇದು ಒಳಮಠ. ಒಳಮಠ ಆದಮೇಲೆ ಹೊರಮಠ ಅಂತ ಇದೆ. ಹೊರಮಠದ ವಿಶೇಷ ಏನು ಅಂತ ನಾನು ಹೊರಮಠಕ್ಕೆ ಹೋದಾಗ ಹೇಳ್ತೀನಿ. ಇದು ಒಳಮಠ. ಹೊರಮಠ ತೇರಿದೆ. ತೇರು, ರಥ ಏನು ಎಳಿತಾರ, ತೇರನ್ನ ಅಲ್ಲೂ ನಾನು ಹೇಳ್ತೀನಿ. ಆಮೇಲೆ ಇನ್ನೊಂದು ಪಾದ. ಸೊ ಇಷ್ಟು ಪ್ಲೇಸ್ ಇದೆ. ಇಷ್ಟು ಕಡೆನೂ ಪೂಜೆ ಮಾಡಿಸಿದ್ವಿ, ಅದೆಲ್ಲ ಹೇಳ್ತೀನಿ. ಅಲ್ಲೇ ಒಂದು ಹಸು ಬಂದಿತ್ತು. ಹಸುಗೆ ನನ್ನ ಮಗ ಬಾಳೆಹಣ್ಣು ತಿನ್ನಿಸ್ತೀನಿ ಅಂತ ಹೇಳಿ ತಿನ್ನಿಸ್ತಾ. ಗೋಪುರದ ಎದುರುಗಡೆ ನಿಂತ್ಕೊಂಡು ಸ್ವಲ್ಪ ಫೋಟೋ ವಿಡಿಯೋ ಮಾಡ್ಕೊಂಡ್ವಿ. ಅಲ್ಲಿ ಕೊಬ್ಬರಿ ಸುಡೋದು, ಒಣ ಕೊಬ್ಬರಿ ಸುಡೋದು ತುಂಬ ವಿಶೇಷತೆ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಜಾತ್ರೆಯಲ್ಲಂತೂ ಅದು ಜನಸಾಗರ. ಎಷ್ಟು KG, ಎಷ್ಟು ಕ್ವಿಂಟಲ್ ಕೊಬ್ಬರಿ ಸುಡ್ತಾರೆ ಅಂದರೆ ಗೊತ್ತಿಲ್ಲ. ನನ್ನ ಮಗ ಅದರಲ್ಲೇ ಬ್ರಷ್ ಮಾಡ್ತಾ ಇದ್ದ. ಪೂಜೆ ಆಗೋವರೆಗೂ ಯಾರೂ ಊಟ ಮಾಡಲ್ಲ ಫ್ರೆಂಡ್ಸ್. ಹಾಗಾಗಿ ಅಲ್ಲಿ ಹೋದ್ಮೇಲೆ ಪೂಜೆ ಮುಗಿಸ್ಕೊಂಡು ದಾಸೋಹ ಇತ್ತು, ದಾಸೋಹಕ್ಕೆ ಹೋಗಿದ್ವಿ. ಅದೇನೋ ಗೊತ್ತಿಲ್ಲ, ದಾಸೋಹದಲ್ಲಿ ಅದು ಏನು ರುಚಿ ಇರುತ್ತೆ ಅಂದರೆ, ಒಂದೊಂದು ತುತ್ತು, ಒಂದೊಂದು ಅಗಳು ಅಮೃತವಾಗಿರುತ್ತೆ ಫ್ರೆಂಡ್ಸ್. ರಥ, ಹೊರಮಠ, ಪಾದದ್ದು ವಿಡಿಯೋನ ನಾನು ಪಾರ್ಟ್ 2 ಮಾಡಿ ಅದರೊಳಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.